ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ದಿನವಾಗಲಿ ಎಂದು ಹಾರೈಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವ ನಿಮ್ಮೊಬ್ಬೊಬ್ಬರಿಗೂ ಒಂದೊಂದು ದಿನದ ವಾಕ್ಯದೊಂದಿಗೆ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ಜೀವನ ಒಂದು ಸಾಕ್ಷಿ ಆಗುವ ರೀತಿ ದೇವರ ಅನುಗ್ರಹ ತುಂಬಲ್ಪಡಲಿ. ಬಹಳ ಸಂತೋಷದೊಂದಿಗೆ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಸ್ವರ್ಗದ ದೇವರು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿ ನಿಮ್ಮ ಜೀವನವನ್ನು ಅತಿ ಮನೋಹರವಾಗಿ ಮಾಡಲಿ. ಈ ವಾಕ್ಯದ ಅಭಿಷೇಕ ನಿಮ್ಮಲ್ಲಿ ತುಂಬಲಿ. ಇಂದಿನ ದೇವರ ವಾಕ್ಯ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯವನ್ನು ಆಲಿಸೋಣ. ಸಂಸೋನನು ತನ್ನ ತಂದೆ ತಾಯಿಗಳ ಸಮೇತ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷಿ ತೋಟಗಳ ಬಳಿಗೆ ಬಂದನು. ಅಲ್ಲಿ ಒಂದು ಪ್ರಾಯದ ಸಿಂಹ ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಸರ್ವೇಶ್ವರನ ಆತ್ಮ ಅವನ ಮೇಲೆ ಪಕ್ಕನೆ ಇಳಿದು ಬಂದಿತು. ಆಗ ಅವನು ಕೈಯಲ್ಲಿ ಏನೂ ಇಲ್ಲದಿದ್ದರೂ ಆ ಸಿಂಹವನ್ನು ಓತ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ಈ ಸಂಗತಿಯನ್ನು ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ಪ್ರಿಯರೇ, ನಾವು ಹೇಳುತ್ತೇವೆ ಕೆಲವು ಕಾರ್ಯಗಳು ಅದು ನಮಗೆ ಸಿಗಬೇಕಾಗಿರುತ್ತದೆ, ಆದರೆ ನಾವು ಅಲ್ಲಿ ತಲುಪುವ ಮುಂಚೆ ಅದು ನಮಗೆ ನಷ್ಟವಾಗುತ್ತದೆ. ಒಂದು ಉಳಿತು ನಿಮ್ಮ ಹತ್ತಿರ ಇರುವುದು, ಆದರೆ ಅದರ ಹತ್ತಿರ ನಾವು ಹೋಗುವಾಗ ಏನಾದರೂ ತೊಂದರೆಗಳು ಆಗಿ, ಸಮಸ್ಯೆಗಳು ಆಗಿ ಅದನ್ನು ಅನುಭವಿಸಲು ಸಾಧ್ಯವಾಗದ ಒಂದು ರೀತಿಯಾಗಿದೆ. ಕೈ ತಲುಪುವ ದೂರದಲ್ಲಿ ಇದ್ದರೂ ಜಸ್ಟ್ ಮಿಸ್ ಆಯಿತು ಎಂದು ನಾವು ಹೇಳೋದಿಲ್ವೇ? ಹಾಗೆ ಒಂದು ಅನುಭವವಾಗಿದೆ ಇಂದಿನ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಹೀಗೆ ಸಂಭವಿಸಿರಬಹುದು. ಉದಾಹರಣೆಗೆ, ಒಂದು ಮನೆ ಕಟ್ಟಿ ಮುಗಿಯುವಾಗ, ಇನ್ನೇನೋ ಮುಗಿಯಿತು ಅನ್ನುವಾಗ ಒಂದು ಸಣ್ಣ ಸಣ್ಣ ಕಾರ್ಯಗಳಿಂದ ಆ ಕೆಲಸಗಳು ನಿಂತು ಹೋಗುತ್ತದೆ. ಮಕ್ಕಳ ಮದುವೆ ಎಲ್ಲ ಸರಿಯಾಯಿತು ಎನ್ನುವಾಗ ಸಣ್ಣ ಕಾರಣಗಳಿಂದ ತಪ್ಪಿ ಹೋಗುತ್ತದೆ. ಈ ವಾಕ್ಯ ಕೇಳಿದ ಅನೇಕರಲ್ಲಿ ಈ ಅನುಭವ, ಈ ನೋವು ಆಗಿರಬಹುದು. ಈ ವಾಕ್ಯದಲ್ಲಿ ಆಲಿಸಿದ್ದೇವೆ, ಸಂಸೋನನಿಗೆ ಹಾಗೆ ಒಂದು ಸಮಸ್ಯೆ ಬಂದಾಗ ಅದೇ ಸಮಯದಲ್ಲಿ ದೇವರ ಶಕ್ತಿ ಅವನಲ್ಲಿ ಉಂಟಾಯಿತು. ಕೃತ್ಯ ಸಮಯದಲ್ಲಿ ದೇವರು ಸ್ಪಂದಿಸಿದರು. ಹಲ್ಲೆಲೂಯ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಬರುವಾಗ ನಾವು ಅಹಂಕರಿಸಬಾರದು, ದುರಾಸೆ ಪಡಬಾರದು. ಆ ಸಮಯದಲ್ಲಿ ದೇವರ ಮಧ್ಯಸ್ಥಿಕೆಯಿಂದ ಪ್ರಾರ್ಥಿಸಬೇಕು. ದೇವರೇ, ನಾವೊಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕುತ್ತಾ ಇರುವುದು, ನಮ್ಮ ಜೀವನದಲ್ಲಿ ಮಧ್ಯಸ್ಥಿಕೆ ವಹಿಸಿರಿ. ಒಂದು ಶತ್ರುವು ಅಡೆತಡೆಯು ಬಂದು ಆ ಕಾರ್ಯವು ಇಲ್ಲದೆ ಆಗಬಾರದು. ಅದು ನಮಗೆ ನೀವು ಕೊಡುತ್ತಿರುವುದು, ಆದರೆ ಅದು ನಮ್ಮ ಕೈಗೆ ತಲುಪಲಿ ಎಂದು ಪ್ರಾರ್ಥಿಸುತ್ತಾ ಇರಬೇಕು. ಒಂದೊಂದು ದಿನವೂ ವಾಕ್ಯವನ್ನು ಆಲಿಸುವಾಗ ಪ್ರಿಯರೇ, ದೇವರ ಶಕ್ತಿ ಇರುವ ವ್ಯಕ್ತಿಯಾಗಿ ನಾವು ಬದಲಾಗುತ್ತೇವೆ. ನಮಗೆ ಸಮಸ್ಯೆ ಬರುವಾಗ ದೇವರ ಶಕ್ತಿ ಇನ್ನೂ ಹೆಚ್ಚಾಗಲು ನಮಗೆ ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯೊಂದಿಗೆ ಸಾಧ್ಯವಾಗಲಿ. ನೀವು ದೇವರ ಶಕ್ತಿಯನ್ನು ಆಶ್ರಯಿಸಿ ಮುಂದೆ ಸಾಗುತ್ತಿರುವುದು. ಎಂಥ ಸಮಸ್ಯೆ ಬಂದರೂ ನೀವು ಹಿಂದೆ ಹೋಗುವುದಿಲ್ಲ. ನಾವು ದೇವರ ಶಕ್ತಿಯಲ್ಲಿ ಮುಂದೆ ಹೋಗುವಾಗ ಯಾವುದೇ ಸಮಸ್ಯೆಯನ್ನು ನಾವು ಎದುರಿಸುತ್ತೇವೆ, ಅದರಿಂದ ಬಿಡುಗಡೆಯನ್ನು ಸಹ ಹೊಂದುತ್ತೇವೆ. ನೀವು ಆಗ್ರಹಿಸಿದ ಅನುಗ್ರಹದಲ್ಲಿ ನೀವು ತಲುಪುತ್ತೀರಾ. ಕಾರಣ ನಿಮಗೆ ಸಹಾಯ ಮಾಡುವುದು ದೇವರ ಶಕ್ತಿ. ದೇವರು ನಿಮ್ಮ ಜೊತೆ ಇರುತ್ತಾರೆ. ಅದು ನಿಮಗೆ ಗುರು ತಲುಪಿಸಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯ. ಅದು ನಿಮ್ಮನ್ನು ಸಾಕ್ಷಿಯಾಗಿ ಮಾಡುತ್ತದೆ. ನಮಗೆ ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯ. ಆಮೆನ್.